ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೊಸ ವರ್ಷ ಹೊಸ ಹರುಷ ಎಂಬ ಮಾತು ಈ ಸಾಲಿನಲ್ಲಿ ದಿಟವಾಗುತ್ತೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಯಾಕಂದ್ರೆ 2025 ಇಡೀ ಭೂಮಂಡಲದ ಜೀವ ಸಂಕುಲಗಳಿಗೆ ಫಲಪ್ರದವಾಗಿದೆ. ಅದರಲ್ಲೂ ಮಾನವ ಸಂಕುಲಕ್ಕೆ ಆರೋಗ್ಯ ವೃದ್ಧಿಯ ಜೊತೆಗೆ ಈ 12 ತಿಂಗಳು ಎಲ್ಲ ಜನರು ಇದ್ದುದರಲ್ಲೇ ನೆಮ್ಮದಿ ಕಂಡುಕೊಳ್ಳುತ್ತಾರೆ ಎಂದಿದೆ ಜ್ಯೋತಿಷ್ಯ ಮೂಲಗಳು. ಅದಕ್ಕೆ ಕಾರಣವೇ 2025. ಈ 2025 ಒಟ್ಟಿಗೆ ಕೂಡಿದ್ರೆ 9 ಬರುತ್ತೆ. ಈ 9 ನವಗ್ರಹಗಳ ಸಂಕೇತ, ಹಾಗೆ ಯಶಸ್ಸಿನ ಗುಟ್ಟು ಎಂಬುದು ಸಂಖ್ಯಾಶಾಸ್ತ್ರದ ಉಲ್ಲೇಖ. ಅದೂ ಅಲ್ಲದೆ 144 ವರ್ಷಗಳ ಬಳಿಕ ಬಂದಿರುವ ಮಹಾಕುಂಭಮೇಳ ಕೂಡ ಅತ್ಯಂತ ಶುಭ ಫಲಗಳನ್ನೇ ನೀಡುತ್ತೆ. 144 ಕೂಡಿದರೂ ಕೂಡ 9 ಸಂಖ್ಯೆ ಬರುತ್ತೆ. 2025 ಕೂಡಿದ್ರೆ 9, 144 ಕೂಡಿದ್ರೆ 9, 9 ಮತ್ತು 9 ಕೂಡಿದ್ರೆ 18, 18 ಕೂಡಿದ್ರೆ 9 ಬರೋದು ಈ ಎಲ್ಲ ಊಹೆಗಳನ್ನು ದಿಟವಾಗಿಸುವ ಮುನ್ಸೂಚನೆಯಂತೂ ನೀಡ್ತಿದೆ. ಈ ದಿಸೆಯಲ್ಲೇ ಮೌನಿ ಅಮಾವಾಸ್ಯೆ ಮುಗಿದು ರಥ ಸಪ್ತಮಿ ಶುರುವಾದ್ರೆ ಉತ್ತರಾಯಣ ಪ್ರಾರಂಭ ಕಾಲ. ಈ ಕಾಲದಲ್ಲಿ ನಾವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಎಂಬ ವಾದ ಜ್ಯೋತಿಷ್ಯ ವಲಯದಲ್ಲಿ ಕೇಳಿಬರ್ತಿದೆ. ಸ್ನೇಹಿತರೆ, ಮತ್ತೊಂದು ಸೋಜಿಗ ನೋಡಿ, ಇನ್ನು 144 ವರ್ಷಗಳಾದ್ಮೇಲೆ ಮಹಾಕುಂಭಮೇಳ ಬರುತ್ತೆ. ಅದು 2169ರಲ್ಲಿ. ಈ ಸಂಖ್ಯೆಯನ್ನೇ ಕೂಡಿಸಿದ್ರೆ 2 + 1 + 6 + 9 ಒಟ್ಟು ಕೂಡಿದ್ರೆ 18 ಬರುತ್ತೆ. 8 + 1 9 ಬರುತ್ತೆ. ಆಗ ಆ ವರ್ಷದಲ್ಲಿ ಬಹುಶಃ ಈ ವಿಡಿಯೋವನ್ನ ನೋಡೋ ನಾವು ಯಾರೂ ಬದುಕಿರುವುದಿಲ್ಲ. ಹಾಗಾಗಿ ಈ ಸುದಿನಕ್ಕೆ ಇಂದಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಮಹಾಕುಂಭಮೇಳಕ್ಕೆ ಹೋದವರು, ಹೋಗದೇ ಇರುವವರೆಲ್ಲರೂ ಈ ಅದ್ಭುತ ಕ್ಷಣಗಳನ್ನು ಕಳೆಯುತ್ತಿರುವುದು ನಿಜಕ್ಕೂ ಅದೆಷ್ಟೋ ಜನ್ಮದ ಪುಣ್ಯವೇ ಸರಿ. ಈಗ ವಿಷಯಕ್ಕೆ ಬರೋದಾದ್ರೆ, ರಥ ಸಪ್ತಮಿಯಾದ ಮೇಲೆ 12 ರಾಶಿಗಳಲ್ಲೂ ಭಾರಿ ಬದಲಾವಣೆಯಾಗಲಿದೆಯಂತೆ. ಬನ್ನಿ ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಗಳ ಪ್ರಭಾವ ಹೇಗಿರುತ್ತೆ, ಅದರಿಂದ ಮನುಷ್ಯನ ಮೇಲಾಗುವ ಪ್ರಭಾವ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 2025 ರಥಸಪ್ತಮಿಯ ನಂತರ ನಮ್ಮೆಲ್ಲರ ಬದುಕಿನಲ್ಲಿ ಹೊಸ ಹುರುಪು, ನವ ಚೈತನ್ಯ ಮೂಡೋದು ಖಂಡಿತ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖ. ಆದರೆ ಮೊದಲಿಗೆ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಾಗೂ ಏನೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ನಿಮ್ಮಿಷ್ಟ ದೇವರ ಆರಾಧಿಸಿ ಅಥವಾ ಮನಸ್ಸಿನಲ್ಲೇ ಧ್ಯಾನಿಸಿ ಮಾಡಿ ಅನ್ನೋ ವಿಚಾರವನ್ನು ತಿಳಿಸಿದೆ. ಮೊದಲಿಗೆ ಮೇಷ ರಾಶಿಯ ಬಗ್ಗೆ ಗಮನಿಸಿದ್ರೆ, ಈ ರಾಶಿಯಲ್ಲಿ ಹುಟ್ಟಿದವರು ದೇಹ ದಂಡನೆಯನ್ನ ಮಾಡದೆ ಕೆಲಸವನ್ನ ಮಾಡ್ತಾರಂತೆ. ಅಂದ್ರೆ ಹಣದ ಹರಿವು ಬಹಳಷ್ಟು ಆಗತ್ತೆ. ಇದರಿಂದ ಆಲಸ್ಯ ಹೆಚ್ಚಾಗಿ ದೇಹದ ತೂಕವು ಅಧಿಕವಾಗುತ್ತೆ. ಆಹಾರದ ಬಗ್ಗೆ ಅತಿಯಾದ ಆಸೆ ಬರುತ್ತೆ. ಇದರಿಂದ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸಲು ಕಷ್ಟವಾಗುತ್ತೆ. ನಿಮಗಿರುವ ಅಭ್ಯಾಸಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಮಗಿರುವ ಅಥವಾ ನಿಮಗೆ ಗೊತ್ತಿರುವ ನಿಮ್ಮಲ್ಲಿರುವ ಕೆಲವು ದೌರ್ಬಲ್ಯಗಳನ್ನು ಬಿಡಬೇಕಾಗುವ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ವಿನಾಕಾರಣ ಆತುರ ಮಾಡಿಕೊಳ್ಬೇಡಿ. ಸಾಧ್ಯವಾದುದನ್ನು ಮಾತ್ರ ಒಪ್ಪಿಕೊಳ್ಳಿ. ನೀವು ವಾದ ಮಾಡುತ್ತಿರೋದು ಅಥವಾ ಪ್ರತ್ಯುತ್ತರ ನೀಡುವಾಗ ಎದುರಿಗೆ ಇರುವವರು ಯಾರು ಎಂದು ಗಮನಿಸಿ. ಯಾಕಂದ್ರೆ ಕೆಲವೊಮ್ಮೆ ನಿಮ್ಮನ್ನ ಈ ವರ್ಷದಲ್ಲಿ ಆರ್ಥಿಕವಾಗಿ ಸಬಲತೆ ಉಂಟಾಗುತ್ತಿದ್ದಾಗ ಅರಿವಿಲ್ಲದೆಯೇ ಅಹಂ ಕೂಡ ಭ್ರಮೆ ಸೃಷ್ಟಿಸುತ್ತೆ. ಯಾರನ್ನೂ ಕಡೆಗಣಿಸಿ ಮಾತನಾಡಬೇಡಿ ಅಥವಾ ನಿಮ್ಮ ಅನ್ಯೋನ್ಯ ವ್ಯಕ್ತಿಗಳ ಮೇಲೆ ನಂಬಿಕೆ ವಿಶ್ವಾಸವಿಡಿ. ನಿಮಗೆ ಹಲವು ದಿನಗಳಿಂದ ಬಯಸಿದ್ದು ಸಿಗದೇ ಇದ್ದದ್ದು ಈ ವರ್ಷ ಸಿಗುತ್ತೆ. ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರಲಿವೆ. ಮೋಜಿಗಾಗಿ ಹಣವನ್ನ ವ್ಯಯಿಸಬೇಡಿ. ಖರ್ಚು ಸಂಬಂಧವನ್ನು ಹಾಳು ಮಾಡುತ್ತೆ. ಇನ್ನು ವೃಷಭ ರಾಶಿ, ಈ ವರ್ಷ ನಿಮ್ಮ ಬಗ್ಗೆ ನೀವು ಅರಿತುಕೊಳ್ಳುವುದು ಉತ್ತಮ. ಈ ವರ್ಷ ನಿಮಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಸವಾಲಾಗುತ್ತೆ. ಹೊಸ ಹೊಸ ಅವಕಾಶಗಳು ಉದ್ಭವಿಸ್ತವೆ. ಈ ಸಂದರ್ಭದಲ್ಲೇ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಮನದಟ್ಟಾಗುತ್ತೆ. ನಿಮ್ಮನ್ನ ನೀವು ಅರಿತುಕೊಂಡು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ವೇಳೆ ನೀವು ಆಕಾಂಕ್ಷಿ ವ್ಯಕ್ತಿತ್ವದವರೇ ಆಗಿದ್ರೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ಅದರ ಫಲ ದುಪ್ಪಟ್ಟು ನಿಮ್ಮದಾಗತ್ತೆ. ಬಂದ ಲಾಭ ಅಥವಾ ಹಣವನ್ನ ಉಳಿತಾಯ ಮಾಡಿ. ಆಸ್ತಿ ಸಂಪಾದಿಸುವ ಲಕ್ಷಣಗಳು ಇವೆ. ಆದರೆ ಆರೋಗ್ಯ ಸಮಸ್ಯೆ ಎದುರಾಗಬಹುದು. ಉಸಿರಾಟದ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ. ಸಣ್ಣ ವ್ಯಾಪಾರವು ಹೆಚ್ಚುವರಿಯಾಗಿ ಲಾಭವನ್ನು ಕೊಡುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವ ಆಲೋಚನೆಯೂ ಬರುತ್ತೆ. ಅಪರಿಚಿತರ ಜೊತೆಗೆ ಸಲುಗೆಯಿಂದ ಇರ್ತೀರಿ. ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಈ ವರ್ಷ ನಿಮಗೆ ಅತಿ ಹೆಚ್ಚು ಲಾಭದಾಯಕ. ತುಂಬಾ ಸಂತೋಷದಿಂದ ಕಾಲ ಕಳೀತೀರಿ. ಆದರೆ ಸಂಬಂಧಿಕರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗತ್ತೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹಲಬುತ್ತಾರೆ. ನಿಮ್ಮ ಆತ್ಮಸ್ಥೈರ್ಯವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ಇನ್ನು ನಂತರದು ಮಿಥುನ ರಾಶಿ. ನಿಮ್ಮ ಬದುಕಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಉತ್ಸಾಹವನ್ನು ಕೊಡ್ತಾರೆ. ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಉತ್ತಮವಾದ ಸಮಯವನ್ನ ಈ ವರ್ಷದಲ್ಲಿ ಕಳೀತೀರಾ. ಬೇಕಾದಷ್ಟು ಸಂಪತ್ತಿದ್ದರೂ ನಿಮಗೆ ನೆಮ್ಮದಿ ಸಿಗಲ್ಲ. ನಿಮ್ಮ ವೃತ್ತಿಪರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತವೆ.
ನೀವು ಇಷ್ಟು ವರ್ಷ ಏನು ಪರಿಶ್ರಮ ಪಟ್ಟಿದ್ರಿ ಅದು ಅಂತಿಮವಾಗಿ ಫಲ ನೀಡುತ್ತೆ. ಅದು ಈ ವರ್ಷದಲ್ಲಿ ನೀವು ಸಂಪಾದನೆ ಮಾಡಿದ ಹಣದ ಮೇಲೆ ಯಾವತ್ತೂ ನಿಗಾ ವಹಿಸಿ. ವಿನಾಕಾರಣ ನಿರ್ಧಾರ ಮಾಡಬೇಡಿ. ಅದರಲ್ಲೂ ತುಂಬಾ ಕಠಿಣವೆನಿಸುವ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಡಿ. ಪ್ರೋತ್ಸಾಹವಿಲ್ಲದೆ ಏನನ್ನೂ ಮಾಡಲು ಮನಸ್ಸಾಗುವುದಿಲ್ಲ. ನಿಮ್ಮೊಂದಿಗಿರುವವರೊಂದಿಗೆ ನಿಮ್ಮ ಮನಸ್ಸನ್ನು ಹಂಚಿಕೊಳ್ಳಿ. ಅದರಲ್ಲೂ ಕಲಾವಿದರು ಹೆಚ್ಚು ಶ್ರಮ ಹಾಕಿದರೆ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಈ ವರ್ಷದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು. ಸಾಮಾಜಿಕ ಕಾರ್ಯಗಳನ್ನು ಮಾಡಲು ನಿಮಗೆ ಇದು ಉತ್ಸಾಹ ತರಲಿದೆ. ಅಲ್ಲದೆ ಮತ್ತೊಂದು ಲಾಭದಾಯಕ ಅಂದರೆ ಈ ವರ್ಷದಲ್ಲಿ ನಿಮಗೆ ಸಜ್ಜನರ ಸಹವಾಸವಾಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಈ ವರ್ಷ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಮಾನಸಿಕವಾಗಿ ಒತ್ತಡವನ್ನು ನೀಡುವಂತಹ ಯಾವುದೇ ಕೆಲಸವಿದ್ದರೂ ಅದನ್ನು ದೂರ ಇಟ್ಟು ನಿಮ್ಮ ಕಾರ್ಯ ಚಟುವಟಿಕೆಗಳಿಗೆ ಅಥವಾ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಕೆಲಸಗಳನ್ನೇ ಜಾಸ್ತಿ ಆಯ್ದುಕೊಳ್ಳಿ. ಅದೃಷ್ಟವು ನಿಮ್ಮ ದಾರಿಯಲ್ಲಿ ಬರುತ್ತೆ. ಈ ವರ್ಷ ನಿಮ್ಮ ಕನಸುಗಳು ಎಲ್ಲವೂ ಸಾಕಾರ ಆಗತ್ತೆ. ನೀವು ನಂಬಿದ್ರೆ ನಿಮ್ಮ ಗುರಿ ನಿರಂತರವಾಗಿರುತ್ತೆ. ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಪತಿಯೋ ಪತ್ನಿಯೋ ಅಥವಾ ಸಂಗಾತಿಯೋ ನಿಮ್ಮಲ್ಲಿರುವ ಬೆಳವಣಿಗೆಯನ್ನು ನೋಡ್ತಾ ನಿಮ್ಮ ಮೇಲೆ ಸಂದೇಹ ಪಡ್ತಾರೆ. ನಿಮಗೆ ಸಿಗುವ ಅವಕಾಶಗಳನ್ನು ಬಳಸಿಕೊಳ್ಳಲು ಹಿಂಜರಿಯಬೇಡಿ. ಯಾಕಂದ್ರೆ ಇದುವೇ ಈ ವರ್ಷದಲ್ಲಿ ನಿಮ್ಮ ಕನಸುಗಳನ್ನು ಪೂರ್ಣಗೊಳಿಸಲು ಇರುವ ಮಾರ್ಗ. ಆದರೆ ನಿಮ್ಮ ಮನೆಯಲ್ಲಿ ಕೊಂಚ ಮಟ್ಟಿಗೆ ಅಸಮಾಧಾನ ಅಥವಾ ಕಿರಿಕಿರಿ ಇದ್ದೇ ಇರುತ್ತೆ. ಕೆಲವು ವಿಚಾರಗಳಲ್ಲಿ ಕಾನೂನು ಕಟ್ಟಳೆ ಅನ್ನೋದನ್ನು ಎದುರಿಸಬೇಕಾಗತ್ತೆ. ಹಿರಿಯರ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬರೋದಾದ್ರೆ ಮನೆಯಲ್ಲೇ ಕೆಲಸ ಮಾಡಿದ್ದು ಸಾಕೆನಿಸಿ ಹೊರಗೆ ಹೋಗಿ ದುಡಿಯೋಣ ಅಂತ ಅನಿಸುತ್ತೆ. ಆದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ಸಾವಧಾನದಿಂದ ಚಿಂತಿಸಿ. ಇನ್ನು ಸಿಂಹರಾಶಿ, ಈ ವರ್ಷ ನಿಮಗೆ ಪ್ರತಿ ದಿನವೂ ಕೂಡ ಸವಾಲಾಗಿ ಕಾಣುತ್ತೆ. ಒಂದು ವೇಳೆ ನಿಮ್ಮದೇ ತಪ್ಪಿದ್ರೆ ಅದನ್ನು ಆದಷ್ಟು ಬೇಗನೆ ಒಪ್ಪಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಸಂಬಂಧ ಅಥವಾ ಸ್ನೇಹ ಮುರಿದು ಬೀಳುವ ಸಾಧ್ಯತೆ ಇರುತ್ತೆ. ಹಣಕಾಸಿನಲ್ಲಿ ನಿಮಗೆ ಖಂಡಿತವಾಗ್ಲೂ ಯಶಸ್ಸಿದೆ. ಹಣದ ಜೊತೆಗೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಕೆ ಒಳ್ಳೆ ಅವಕಾಶ ಈ ವರ್ಷ. ನಿಮ್ಮ ಒಂದೇ ಒಂದು ನಿರ್ಧಾರಗಳು ನಿಮ್ಮ ವೃತ್ತಿ ಜೀವನವನ್ನೇ ಬದಲಾಯಿಸುತ್ತೆ. ಅದರಿಂದ ನಿಮ್ಮ ಏಳಿಗೆ ಖಂಡಿತವಾಗ್ಲೂ ಆಗುತ್ತೆ. ಆದರೆ ನಿಮ್ಮ ವರ್ತನೆ ಮತ್ತೊಬ್ಬರಿಗೆ ಸಿಟ್ಟನ್ನು ಉಂಟು ಮಾಡುತ್ತೆ. ಅತಿಯಾದ ಆತ್ಮವಿಶ್ವಾಸ ಬೇಡ. ಇದುವೇ ನಿಮ್ಮ ಮನೆಯವರಿಂದ ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ಮನಸ್ಸಿಗೆ ಘಾಸಿ ಮಾಡುತ್ತೆ. ಕೆಲಸದ ವಿಚಾರಕ್ಕೆ ಬರೋದಾದರೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ. ಸಾಧ್ಯ ಆದರೆ ಮತ್ತೊಬ್ಬರಿಗೂ ಸಹಾಯ ಮಾಡಿ. ಒಂದು ವೇಳೆ ಮೈ ಮರೆತರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಅಪೂರ್ಣವಾಗುತ್ತೆ. ಇದರಿಂದ ನೀವು ಅಂದುಕೊಂಡಿದ್ದು ನೆರವೇರದೇ ಇರಬಹುದು. ಪೋಷಕರಾಗಿದ್ದಲ್ಲಿ ಮಕ್ಕಳಿಗೆ ಶಿಸ್ತನ್ನು ಕಲಿಸಿ. ಆದಷ್ಟು ಮಕ್ಕಳೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಇನ್ನು ಕನ್ಯಾ ರಾಶಿ, ಈ ವರ್ಷ ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಜಾಕ್ಪಾಟ್. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರಿಗೆ ಲಾಭದಾಯಕವಾಗಿದೆ. ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಆತ್ಮಬಲ ಮನೋಬಲ ವೃದ್ಧಿಯಾಗುತ್ತೆ. ಈ ವರ್ಷ ಹಣ ಸಂಪಾದನೆಯಲ್ಲಿ ಅಂತಃಸಾಕ್ಷಿಯನ್ನೇ ಬಿಟ್ಟು ಹಣ ಸಂಪಾದನೆಯನ್ನು ಮಾಡ್ತಾರೆ. ಇಷ್ಟು ವರ್ಷ ದೂರವಾಗಿದ್ದ ಸಂಬಂಧಗಳು ಅಥವಾ ಕೆಲಸಗಳು ಈ ವರ್ಷದಲ್ಲಿ ಹತ್ತಿರವಾಗ್ತವೆ. ಹಾಗೆ ಈ ವರ್ಷ ಖಂಡಿತವಾಗಲೂ ಲಾಭದಾಯಕವಾಗಿದೆ. ಈ ವರ್ಷದಲ್ಲಿ ನಿಮಗೆ ಇರುವ ಆತ್ಮಸ್ಥೈರ್ಯ ಅದೆಂಥದ್ದೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಅದೆಂಥದ್ದೇ ಪರಿಸ್ಥಿತಿ ಇದ್ದರೂ ಅದನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತೆ. ಆದರೆ ಎಲ್ಲೇ ಪ್ರಯಾಣ ಹೋಗೋಕ್ಕೂ ಮುನ್ನ ಕೊಂಚ ಮಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಅದರಿಂದ ಮನಸ್ತಾಪಗಳು ಉಂಟಾಗುವ ಸಂಭವ ಇದೆ. ನೀವಿದ್ದಲ್ಲಿಗೆ ಹಣ ಯಶಸ್ಸು ಹುಡುಕಿಕೊಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಅತ್ಯಗತ್ಯ. ಆಗ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯ. ನಿಮ್ಮ ಸ್ವಾಭಿಮಾನ ಹೆಚ್ಚಾದಂತೆ ನಿಮ್ಮೆಲ್ಲ ಕಾರ್ಯದಲ್ಲೂ ಹಿಂಜರಿಯದೆ ಮುನ್ನಡೆಯುತ್ತೀರಿ. ಇನ್ನು ಕೆಲವರ ಮಾತನ್ನು ನೀವು ನಿರ್ಲಕ್ಷಿಸುವುದೇ ಉತ್ತಮ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆಯ ಮಟ್ಟ ಮೀರಿ ಬರಲಿಲ್ಲ ಎಂದು ಬೇಸರಗೊಳ್ಳಬೇಡಿ. ಇದರಿಂದ ಅತಿಯಾದ ಚಿಂತೆ ಉಂಟಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋ ಮೊದಲು ನಿರ್ಧಾರ ತೆಗೆದುಕೊಳ್ಳಿ. ಹಾಗೆ ತಾಳ್ಮೆಯಿಂದ ವರ್ತಿಸಿ. ಇನ್ನು ತುಲಾರಾಶಿ, ತುಲಾರಾಶಿಯವರು ಈ ವರ್ಷ ಮೋಜು ಮಸ್ತಿಯಲ್ಲಿ ಕಳೀತಾರೆ. ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಅಲ್ಲದೆ ಮನೆಯವರೊಡನೆ ಸಂಗಾತಿಯ ಜೊತೆ ವಿನಾಕಾರಣ ಜಗಳ ಮಾಡ್ತಾರೆ. ಆದರೆ ನಿಮಗೆ ಈ ವರ್ಷದಲ್ಲಿ ನಿಮ್ಮ ಸಂಗಾತಿಯಿಂದ ಅಥವಾ ಮನೆಯವರಿಂದ ಸಂಪೂರ್ಣವಾಗಿ ಬೆಂಬಲ ಸಿಗುತ್ತೆ. ಎಲ್ಲವೂ ನಿಮ್ಮ ಪರವಾಗೇ ಇರುತ್ತೆ. ಆದರೆ ಎಲ್ಲಕ್ಕೂ ಮೀರಿ ನೀವು ನಿಮ್ಮ ಬಗ್ಗೆ ಯೋಚಿಸ್ತೀರಾ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸ್ತೀರಾ. ನೀವು ಊಟೋಪಚಾರದಲ್ಲಿ ಕಟ್ಟುನಿಟ್ಟನ್ನು ಅನುಸರಿಸ್ತೀರಾ. ಉದ್ಯೋಗಿಗಳಾಗಿದ್ದಲ್ಲಿ ನಿಮಗೆ ಬಡ್ತಿ ಅಥವಾ ಪ್ರಶಂಸೆ ಅಂತೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವರು ಆಡ್ಕೊಳ್ತಾರೆ. ವರ್ಷದ ಆರಂಭದಲ್ಲಿ ಅಂದರೆ ಫೆಬ್ರವರಿ ತಿಂಗಳು ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಬಹುದು. ಆದರೆ ಮಾರ್ಚ್ ತಿಂಗಳಿಂದ ಉತ್ತಮವಾಗಿರುತ್ತೆ. ಹಣದ ವ್ಯವಹಾರವನ್ನು ಆಪ್ತರ ಜೊತೆ ಸೇರಿ ಮಾಡುವುದು ಉತ್ತಮ. ಅದರಲ್ಲೂ ನಂಬಿಕಸ್ಥರನ್ನೇ ನಿಮ್ಮ ಹತ್ತಿರ ಸೇರಿಸ್ಕೊಳ್ತೀರಾ. ಆದರೆ ಹಣದ ವಿಚಾರದಲ್ಲಿ ಅಧಿಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ. ಇನ್ನು ವೃಶ್ಚಿಕ ರಾಶಿ,
ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಗೊಂದಲ ಇರುತ್ತೆ. ನೀವು ಆಲೋಚಿಸದೆ ನಿರ್ಧಾರ ತೆಗೆದುಕೊಳ್ತಿದ್ದೀನಾ, ಅಥವಾ ಈ ನಿರ್ಧಾರ ನನಗೆ ಎಷ್ಟು ಲಾಭ ಕೊಡುತ್ತೆ ಅಥವಾ ನನ್ನ ಪರವಾಗಿ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ನಡೆ ನಿಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ವರ್ಷ ನಿಮಗೆ ಅಧಿಕವಾಗಿ ಲಾಭ ಆಗತ್ತೆ. ಹಾಗೆ ನೀವು ಯಾವುದೇ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರೂ ಕೂಡ ಅಲ್ಲಿ ಪ್ರಶಂಸೆ ಅಥವಾ ಪ್ರತಿಫಲವಂತೂ ಇದ್ದೇ ಇರುತ್ತೆ. ನಿಮ್ಮ ಸಾಕಷ್ಟು ಸಮಯವನ್ನ ಬಂಧು ಬಳಗ ಸ್ನೇಹಿತರ ಜೊತೆ ಕಳೀತೀರಾ. ಅಲ್ಲದೆ ಕುಟುಂಬಸ್ಥರಿಂದ ನಿಮಗೆ ವಿಶೇಷವಾದ ಬೆಂಬಲ ಪ್ರಾಪ್ತವಾಗತ್ತೆ. ಸುಖವಾಗಿದ್ದೀನಿ ಅಂತ ಇಂದಿನ ಕೆಲಸಗಳನ್ನು ಮುಂದೂಡಿ ನಾಳೆ ಮಾಡಿದ್ರಾಯ್ತು ಅನ್ನೋ ಉಡಾಫೆಯನ್ನು ಬಿಟ್ಟುಬಿಡಿ. ಹಣದ ವ್ಯವಹಾರದಲ್ಲಿ ಅಥವಾ ಆರ್ಥಿಕವಾಗಿ ಯಾರನ್ನೂ ಅಂಧಾಭಿಮಾನದಿಂದ ನಂಬಕ್ಕೆ ಹೋಗಬೇಡಿ. ನಿಮ್ಮ ಸಾಲ ಎಲ್ಲ ಈ ವರ್ಷದಲ್ಲಿ ತೀರುತ್ತೆ. ವಯಸ್ಸಾದವರು ಮನೆಯ ಜವಾಬ್ದಾರಿಯನ್ನ ಮಕ್ಕಳಿಗೆ ಕೊಟ್ಟು ನಿಶ್ಚಿಂತರಾಗಿ ಬಿಡೋಣ ಅಂತ ಅನಿಸುತ್ತೆ. ಆದರೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಸಂಕಷ್ಟಕ್ಕೆ ಬೀಳ್ತೀರಾ. ಅಧಿಕಾರಿಗಳಿಂದ ನಿಮಗೆ ಅಪಮಾನ ಅಥವಾ ಕಿರುಕುಳ ಇರುತ್ತೆ. ಎಷ್ಟೇ ಊಟ ಮಾಡಿದ್ರೂ ಮತ್ತಷ್ಟು ಬೇಕು ಅನ್ನೋ ಮನೋಭಾವ ಬೆಳೆಯುತ್ತೆ. ವಿದ್ಯಾರ್ಥಿಗಳು ಎಂಥದೇ ಕಷ್ಟ ಬಂದರೂ ಕಿರುಕುಳ ಆದರೂ ಮನೆಯವರೊಂದಿಗೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಇನ್ನು ಧನುರಾಶಿ, ಅಧಿಕ ಕ್ಷಮತೆಯನ್ನು ನೀವು ಇಟ್ಟುಕೊಂಡಷ್ಟು ಒಳ್ಳೆಯದು. ಆದರೆ ಇದೇ ಕೆಲವೊಮ್ಮೆ ನಿಮಗೆ ಮುಳುವಾಗತ್ತೆ. ಈ ವರ್ಷ ನಿಮಗೆ ಆರ್ಥಿಕ ಪರಿಸ್ಥಿತಿ ಅನುಕೂಲ ಆಗದೇ ಇದ್ರೂ ಕೂಡ ಯಾವುದಾದ್ರೂ ಮೂಲದಿಂದ ನಿಮಗೆ ಹಣ ಬರುತ್ತೆ. ಖರ್ಚಿನ ವಿಚಾರದಲ್ಲಿ ಸುಮ್ಮನೆ ಖರ್ಚು ಮಾಡಬೇಡಿ. ಒಂದು ವೇಳೆ ನಿಮಗೆ ಹಣಕಾಸಿನಲ್ಲಿ ತೊಂದರೆ ಆಗ್ತಿದ್ರೆ ವಾಸಸ್ಥಳವನ್ನು ಬದಲಾಯಿಸಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಈ ವರ್ಷ ನಿಮ್ಮ ಮನೆಯಲ್ಲಿ ಸಂಗಾತಿಯಿಂದ ಬೆಂಬಲ, ಪ್ರೋತ್ಸಾಹ, ಪ್ರೀತಿ ದೊರಕುತ್ತೆ. ನೀವು ಇಷ್ಟಪಟ್ಟ ಕಡೆ ಪ್ರವಾಸಕ್ಕೆ ಹೋಗ್ತೀರಾ. ನೀವು ಎಷ್ಟೇ ಶ್ರಮವಹಿಸಿ ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ಸರಿಯಾಗಿಲ್ಲ ಅಥವಾ ತಪ್ಪು ಅನ್ನೋ ಕಲ್ಪನೆ ಅಂತೂ ಮೂಡುತ್ತೆ. ಈ ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ನಿಮ್ಮ ಸಂಗಾತಿಯೊಂದಿಗೂ ಅಥವಾ ನಿಮ್ಮ ಮನೆಯವರೊಂದಿಗೂ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಿ. ನೀವು ಯಾವುದೇ ಕೆಲಸವನ್ನು ಮಾಡಲು ಸೋಮಾರಿತನ ಅಡ್ಡ ಬರುತ್ತೆ. ನೀವು ಕೊಟ್ಟ ಸಾಲ ಅಥವಾ ಸಾಲ ಮರುಪಾವತಿಯಲ್ಲಿ ವಿಳಂಬವಾದರೂ ಕೂಡ ಕೆಲವೊಂದು ಮನಸ್ತಾಪ ಆಗತ್ತೆ. ಆದರೆ ನಿರ್ಧಾರ ತೆಗೆದುಕೊಂಡು ಮುನ್ನಡೆಯಿರಿ. ಇನ್ನು ಮಕರ ರಾಶಿ, ಈ ವರ್ಷ ನಿಮ್ಮ ಬಲ ದುಪ್ಪಟ್ಟು ವೃದ್ಧಿಯಾಗತ್ತೆ. ಯಾರಿಂದಲಾದರೂ ಹಣವನ್ನು ಎರವಲು ಪಡೆದ ಜನರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸಾಲವನ್ನು ಮರುಪಾವತಿ ಮಾಡಬೇಕಾಗಬಹುದು. ಸಾಕಷ್ಟು ಒಳ್ಳೆಯ ಸುದ್ದಿಯನ್ನು ಪಡಿತೀರಿ. ಆದರೆ ನಿಮ್ಮ ಓವರ್ ಕಾನ್ಫಿಡೆಂಟ್ ನಿಮಗೆ ಮುಳುವಾಗತ್ತೆ. ಅದನ್ನು ಸ್ವಲ್ಪ ನಿಯಂತ್ರಿಸಬೇಕು. ಈ ವರ್ಷ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಸಂಗಾತಿ ನಿಮ್ಮ ಮಾತನ್ನು ಕೇಳೋದಿಲ್ಲ, ಸಿಡಿಮಿಡಿಗೊಳ್ತಾ ಇರ್ತಾರೆ. ಉದ್ಯೋಗದಲ್ಲಿ ಇರುವವರಿಗೆ ಸವಾಲಿನ ಕೆಲಸಗಳು ಎದುರಾಗ್ತವೆ. ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಅದೆಂಥದ್ದೇ ಸಮಯ ಬಂದರೂ, ಅದೆಂಥದ್ದೇ ಪರಿಸ್ಥಿತಿ ಎದುರಾದರೂ ಸಕಾರಾತ್ಮಕ ಮನಸ್ಥಿತಿಯನ್ನು ಇಟ್ಟುಕೊಂಡು ತಾಳ್ಮೆಯಿಂದ ಮುನ್ನಡೆಯಿರಿ. ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲೇ ಬದಲಾವಣೆಯನ್ನು ಕಾಣ್ತೀರಾ. ಜೂನ್ ನಂತರದಲ್ಲಿ ನಿಮ್ಮ ಆರ್ಥಿಕ ಬೆಳವಣಿಗೆ ನಿಮಗೆ ಸಂತೋಷವನ್ನು ಕೊಡುತ್ತಂತೆ. ಇನ್ನು ವೈದ್ಯರಿಗೆ ಉತ್ತಮ ಅವಕಾಶ ಸಿಗುತ್ತೆ. ಹಿತಶತ್ರುಗಳು ಯಾರು ಅನ್ನೋದು ಈ ವರ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದುವೇ ನಿಮ್ಮ ಉನ್ನತಿಗೆ ದಾರಿ ಮಾಡಿಕೊಡುತ್ತೆ. ಇನ್ನು ನಂತರದ್ದು ಕುಂಭರಾಶಿ. ನಿಮ್ಮ ಮಾತುಗಳಿಂದ ಜೊತೆಗಿರುವವರೆಗೂ ಸ್ಫೂರ್ತಿ ಸಿಗುತ್ತೆ. ನೀವೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದ ಹಾಗೆ. ನೀವು ಯಾರೊಂದಿಗಾದರೂ ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಲು ಬಯಸಿರ್ತೀರಾ. ಅದು ನೆರವೇರುತ್ತೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ನಿಮ್ಮ ಕುಟುಂಬದವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ. ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಒಂದು ವೇಳೆ ತಾಯಿಯ ಕಡೆಯಿಂದ ಏನಾದರೂ ಹಣ ಬರೋದಿದ್ರೆ ಖಂಡಿತವಾಗ್ಲೂ ಈ ವರ್ಷ ಬರುತ್ತೆ. ಯಾವುದಾದ್ರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಇದ್ದರೆ ಯಾರ ಮಾತನ್ನು ಕೇಳಬೇಡಿ. ನಿರ್ಧಾರ ನಿಮ್ಮದೇ ಆಗಿರಲಿ. ಈ ಹಿಂದೆ ಮಾಡಿರೋ ತಪ್ಪನ್ನು ಮತ್ತೆ ಈ ವರ್ಷದಲ್ಲಿ ಮಾಡಬೇಡಿ. ಒಂದು ವೇಳೆ ಏನಾದರೂ ಆರ್ಥಿಕವಾಗಿ ನೀವು ಸದೃಢರಾಗ್ತಿದ್ದೀರಾ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನಿಮ್ಮ ಹಣವನ್ನು ಭದ್ರಪಡಿಸ್ಕೊಳ್ಳಿ ಅಥವಾ ನಿಮ್ಮ ಹಣವನ್ನು ಉಳಿತಾಯ ಮಾಡಿ. ಆದರೆ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಹೋಗ್ತಿರೋ ಅದು ಸ್ವಲ್ಪ ವಿಳಂಬವಾಗುತ್ತೆ. ಆದರೂ ಧೃತಿಗೆಡಬೇಡಿ. ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸ್ತೀರಾ. ಕೆಲವರಂತೂ ನಿಮ್ಮ ಮನೋಬಲವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿಮ್ಮ ಆಪ್ತರಿಂದ ನಿಮಗೆ ಬೆಂಬಲ ಸಿಗುತ್ತೆ. ಇನ್ನು ಮೀನರಾಶಿ, ಇಂದು ವೃತ್ತಿಪರರಾಗಿ ನಿಮ್ಮ ವಹಿವಾಟು ಸರಿಯಾದ ದಿಕ್ಕಿನಲ್ಲಿ ಇದೆಯಾ ಪರೀಕ್ಷಿಸಿಕೊಳ್ಳಿ. ಅದೆಂಥದ್ದೇ ಪರಿಸ್ಥಿತಿ ಬಂದರೂ, ಅಪಾಯಗಳು ಎದುರಾದರೂ ನೀವು ಹಿಂಜರಿಬೇಡಿ. ನಿಮಗೆ ದೈವಾನುಗ್ರಹ ಇದೆ. ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಒಂದಲ್ಲ 10 ಬಾರಿ ಯೋಚಿಸಿ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ವರ್ಷ ಓದು ಅಥವಾ ಬರವಣಿಗೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀತೀರಾ. ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡಿ. ಆರೋಗ್ಯ ಉತ್ತಮವಾಗಿರುತ್ತೆ. ವ್ಯವಹಾರದ ಪರಿಸ್ಥಿತಿ ಬಲವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಇಷ್ಟು ವರ್ಷ ನಾನೆಲ್ಲಾದರೂ ಪ್ರಯಾಣ ಹೋಗಬೇಕು ಅಂತ ಕನಸು ಕಂಡಿದ್ದ ಮೀನರಾಶಿಯವರಿಗೆ ಈ ವರ್ಷ ಖಂಡಿತವಾಗ್ಲೂ ಪ್ರಯಾಣ ಹೋಗುವಂತಹ ಅವಕಾಶ ಸಿಗುತ್ತೆ. ಆರ್ಥಿಕವಾಗಿ ಸದೃಢರಾಗ್ತೀರಾ. ನಿಮಗೆ ನೆಮ್ಮದಿಯೂ ಸಿಗುತ್ತೆ. ತಾಯಿಯ ಆಶೀರ್ವಾದ ಇದೆ. ಆದರೆ ನಿಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಅಂತ ಬೇಸರ ಪಟ್ಕೊಳ್ಬೇಡಿ. ನೀವಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಹಾಗೆ ಶುಭ ಫಲವಂತೂ ಖಂಡಿತವಾಗ್ಲೂ ಸಿಗುತ್ತೆ. ಹೀಗೆ 12 ರಾಶಿಗಳ ಕುರಿತು
ಜ್ಯೋತಿಷ್ಯದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ಉಲ್ಲೇಖಿಸಲಾಗಿದೆ. ಆದಷ್ಟು ಉದಾಸೀನತೆಯನ್ನು ತ್ಯಜಿಸಿ ಮುಂದಕ್ಕೆ ಅಣಿಯಾಗಿ ಬದುಕು ಬಂಗಾರವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.